ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಶ್ರೀ ವೀರಶೈವ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬೇಸಿ ಟ್ರಸ್ಟ್ ವತಿಯಿಂದ ಕಂಪ್ಲಿಯ ಯೋಜನಾಧಿಕಾರಿ ಶ್ರೀ ರಾಘವೇಂದ್ರ ಎಲ್ ಇವರು ಜನರಲ್ಲಿ ಧಾರ್ಮಿಕ ಭಾವನೆ ನಾಡಿನ ಸಂಸ್ಕೃತಿ ಬೆಳೆಯಲೆಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಪರಮಪೂಜ್ಯ ರಾಜ ಋಷಿ ಡಾಕ್ಟರ್ ವೀರೇಂದ್ರ ಹೆಗಡೆ ಇವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಇವರ ಆಶೀರ್ವಾದದೊಂದಿಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಕಂಪ್ಲಿ ಸುತ್ತಲಿನ ಹಳ್ಳಿಯ ಒಟ್ಟು 222 ಜೋಡಿಗಳು ಪೂಜೆಗೆ ಕುಳಿತಿದ್ರು. ಈ ಸಭೆಗೆ ಶಬ್ರ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೃಹತ್ ಮಠ ಹೆಬ್ಬಾಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಂಪ್ಲಿ ಶಾಸಕ ಶ್ರೀ ಜೆ.ಎನ್. ಗಣೇಶ್, ಹೇಮಹಸ್ವಾಮಿ, ಆರ್ವಿ ಬಸವನಗೌಡ, ಮಂಜುನಾಥ್, ಲ್ಯಾಬ್ ಟೆಕ್ನಿಷಿಯನ್ ಯುಎಂ ವಿದ್ಯಾಶಂಕರ್, ಎಸಿ ದಾನಪ್ಪ, ಚೆನ್ನಯ್ಯಸ್ವಾಮಿ, ಜಗದೀಶ್ ಜಿ ರಾಯ್ಕರ್, ಎನ್ ರಾಮಾಂಜನೇಯಲು, ಎಚ್ ಉಮಾಮಹೇಶ್ವರಿ, ವೆಂಕಟೇಶ್ ಸಿ ಬರ್ಮಕ್ಕನವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು. ನ್ಯೂಸ್ ರಿಪೋರ್ಟ್ ಸಚ್ಚಿದಾನಂದ್ ಹಿರೇಮಠ, ಪ್ರಜಾಪವರ್. ಇವತ್ತು ಬಹಳಷ್ಟು ಇಡೀ ರಾಜ್ಯದಲ್ಲಿ ಇವತ್ತೇನು ಧರ್ಮಸ್ಥಳ ಈ ಶ್ರೀಶಕ್ತಿ ಗುಂಪುಗಳು ಏನಿದೆಯಲ್ಲ, ಸರ್ಕಾರ ಮಾಡಲಾರ್ದಂತ ಕೆಲಸ ಇವತ್ತೇನು ಶ್ರೀಶಕ್ತಿ ಧರ್ಮಸ್ಥಳ ಏನಿದು ಮಾಡಕತ್ತಿದ್ದು ನಿಜವಾಗಿ ಬಹಳಷ್ಟು ಖುಷಿ ಆಗ್ತದೆ. ಜಾಗ ಕೊಡ್ತಾರೆ. ಹಂಗಾಗಿ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಕಂಪನಿ ಭಾಗದ ಎಲ್ಲ ತಾಯಂದ್ರಿಗೆ ಇವತ್ತೇನು ಪ್ರಾಮಾಣಿಕವಾಗಿ ದುಡ್ಲಿಕ್ಕೆ ಯಾವ್ದಾದ್ರು ಒಂದು ರೂಪದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ಕೊಂಡು ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ಯಾಕಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಮಾಡಲೇಬೇಕು. ಯಾಕಂದ್ರೆ ಸೋಮವಾರ ಆಗಬಾರ್ದು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತೇನು ಸಂಸಾರ ನಿಲ್ಲಿಸೋ ನಿಟ್ಟಿನಲ್ಲಿ ನಮ್ಮ ತಾಯಿಗಳು ಅನೇಕ ಕಷ್ಟಗಳು ಪಡ್ತಿದ್ದಾರೆ. ಯಾಕಂದ್ರೆ ನಾನು ಯಾಕೆ ದೊಡ್ಡ ಶ್ರೀಮಂತ ಮಗ ಏನಲ್ಲ. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಂಪ್ಲಿ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಮಾರುತಿ ನಗರ ಹಾಗೂ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ನಮ್ಮ ಮಾರುತಿ ನಗರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 222 ಜೋಡಿಗಳ ಸಾಮೂಹಿಕ ಪೂಜಾ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾವನೆಗಳು ನಮ್ಮ ಸಮಾಜದಲ್ಲಿ ಹೆಚ್ಚಾಗಿರಬೇಕು, ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಇವತ್ತಿನ 11 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ. ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಸರ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಸೊ ಹಾಗೆ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಲಿಕ್ಕಿದೆ. ಸ್ಥಳೀಯ ಪುರಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ರೋಹಿತಾಕ್ಷ ಸರ್ ಅವರು ಹಾಗೂ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ತಹಶೀಲ್ದಾರರು, ಮಾನ್ಯ CPI ಸಾಹೇಬ್ರವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದೇವೆ. ಸುಮಾರು ಈಗಾಗಲೇ 222 ಜೋಡಿಗಳು ಪೂಜಾ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸ್ತಾರೆ. ಅವರ ಕುಟುಂಬದವರಿಗೆ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥ ಸದುದ್ದೇಶದಿಂದ ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಕಂಪ್ಲಿ ನಗರದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಶುಭ ಕಾರ್ಯ ಮಾಡ್ತಾ ಇದ್ದಾರೆ? ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶದಿಂದ. ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಜನರಲ್ಲಿ ಧಾರ್ಮಿಕ ಭಾವನೆಗಳಿರಬೇಕು. ನಮ್ಮ ಪರಂಪರೆ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಸಂಸ್ಕಾರಗಳೇನಿದೆ ಅದು ಜನರಿಗೆ ಗೊತ್ತಾಗಬೇಕು. ಮುಂದಿನ ಪೀಳಿಗೆಗೆ ಅದರ ಅವಶ್ಯಕತೆ ಇರೋದ್ರಿಂದಾಗಿ ನಾವು ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಆಚರಣೆಯನ್ನು ಮಾಡ್ತಾ ಇದ್ದೇವೆ.